ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಿತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇ ಗಾಯ್ಸ್, ಎಷ್ಟೊಂದು ದಿನ ಆಗ್ಬಿಟ್ಟೈತೆ ಕಣೆ ವಿಡಿಯೋ ಮಾಡಿ. ಬಾ 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 ಹೇಳೋಣ ಬಾ. ಇಲ್ಲಿ ಇವಳು ನೋಡ್ರಿ, ಇವಳು ಕಾಸ್ಟ್ಯೂಮ್ ನೋಡ್ರಿ. ಇಟ್ಕೋ, ಇದನ್ನು ಇಟ್ಕೋ. ನಂದು ನೋಡಿ, ಸೇಮ್ ಅನ್ಎಕ್ಸ್ಪೆಕ್ಟೆಡ್ಡು. ಇವಳು ನನ್ನ ಬರ್ಡೇ ಗಿಫ್ಟ್ ಕೊಟ್ಟಾಗೂ ಸೇಮ್ ಹಾಕೊಂಬಂದಿದ್ದು. ಇಲ್ಲೇನಿಲ್ಲೋ ನೋಡಿ, ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ. ಕಾಣಿಸಲ್ಲ. ಏನೋ ಸಾಧನೆ ಮಾಡಕ್ಕೊಂಬಂದಿದ್ದಾಳೆ. ಅದೆಲ್ಲ ಆಮೇಲೆ ಇವಾಗ ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿಂದಮೇಲೆ ಹೇಳಿಸ್ತೀನಿ ಅವಳದ್ದು ಎಕ್ಸ್ಪೀರಿಯನ್ಸ್ನ. ಓಕೆನಾ? ತಿನ್ಬೇಕಮ್ಮ. ಅರ್ಧ ಗಂಟೆ ಅಂದ್ಬಿಟ್ಟು ಯಾರಾದರೂ 1 ಗಂಟೆ ತಗೋತಾರ? 1 ಗಂಟೆ ಬಿಟ್ಟು ಬಂದವಳೆ. ವಾ, ಎಂತ ಎಷ್ಟು ಚೆಂದಾಗಿ ಇದು ಮಾಡೋರು ನೋಡು. ಕ್ಲೀನ್ ಮಾಡೋರೆ. ಹೌದು, ಮರ ಇರೋದಕ್ಕೆ. ನನಗೆ ಯೂಶ್ವಲಾಗಿ ಒಂದು ಹೆಂಗೆ ತಿಂದರೂ 8:30 ಒಳಗಡೆ ತಿಂದ್ಬಿಟ್ಟಿರ್ತೀನಿ. ಯಪ್ಪ, ಫುಲ್ಲು ಮನುಷ್ಯ ಕರಿಯೋದು ಬೇರೆ ಕರೆದ್ಬಿಟ್ಟಿದ್ದೀನಿ ಇವಳನ್ನ. ಯಪ್ಪ ದೇವ್ರೆ, ಎಷ್ಟು ಹೊಟ್ಟೆ ಎದ್ದೇಳ್ತೀಯ ಬೆಳಗ್ಗೆ. ನನಗೊಂದು ಕಾಲ್ ಮಾಡಿ ಎಬ್ಬರಿಸ್ಬೇಕು ಅಂತ ಗೊತ್ತಾಗಲ್ಲ. ನಿನ್ನಿಂದ ನಂಗೆ ಹಾಸ್ಟ್ಲಲ್ಲಿ ತಿಂದು ಮಲ್ಕೊಂಬಿಡ್ತಾಳಲ್ಲ, ಏನು ಚಿಂತೆ. ಏನು ತಿಂದು ಮಲ್ಕೊಂಡು ಹೊರಗಡೆ ತಿನ್ಕೊಂಬಂದಿದ್ದು. ಮಲಗೋದು 12 ಗಂಟೆ ಆಯಿತು. ನಾನು ಅಷ್ಟೊತ್ತಿಗೆಲ್ಲ ಒಂದು ರೌಂಡ್ ಮಲ್ಕೊಂಡಿದ್ದಿದ್ದೆ. ಈಗ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು. ನೀನೇನೋ ಒಂದ್ರ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿಲ್ಲ ಏನೋ ಒಂದ್ರ ಬಗ್ಗೆ. ನಾನು ಹೆಂಗೆ ತೋರಿಸ್ಕೊಂಡು ಕುತ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಹೆಂಗೆ ಕಾಣುತ್ತೆ ಹೇಳು? ಅದು ಏನು ವೈಟ್, ಅಲ್ಲ ಬ್ಲೂ ಕಲರ್ ಇದೆಯಲ್ಲ, ಅದು ಹೆಂಗೆ ಕಾಣುತ್ತೆ ಹೇಳು? ಅದಕ್ಕೆ ಅದಕ್ಕೆ ಬೀಪ್ ಹಾಕ್ತೀನಿ. ಬೀಪ್ ಹಾಕ್ತೀನಿ. ಒಂದು ನಿಮಿಷ ತಡೆ. ಕೆಟ್ಟ ವರ್ಡ ನಾನು ಹೇಳಿದ್ದು? ಕೆಟ್ಟ ವರ್ಡ್ ಅಲ್ಲ, ಅದು ಕೇಳೋದಕ್ಕೆ ಹುಡುಗಿ ಮಾತಾಡ್ತಿರೋದಕ್ಕೆ ಏನೋ ಒಂಥರ ಅನಿಸ್ಬೋದು. ಅದೇನು ಕೆಟ್ಟ ವರ್ಡ್ ಅಲ್ಲ ಆ್ಯಕ್ಚುಲಿ. ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಇವಳು ಟೊಮೆಟೊ ಬಾತ್, ಇಡ್ಲಿ. ನನಗೆ ಕ್ಯಾಂಟೀನಲ್ಲಿ ಇಡ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇಡ್ಲಿ ಕೊಡೋಲ್ಲ ಅಂದ್ಕೊಂಡಿದ್ರೆ ಬಟ್ ಸಿಗುತ್ತೆ. ಟೇಸ್ಟ್ ಮಾಡುವ. ಹೆಂಗಿದೆ? ನೋಡಿ, ಅಪರೂಪಕ್ಕೆ ಒಂದ್ಸತಿ ಬಿಟ್ಬಿಟ್ಟವ್ರೆ. ಅಪರೂಪಕ್ಕಲ್ಲ, ಯಾವಾಗಲೂ ಬಿಡ್ತಾರೆ ಅನಿಸುತ್ತೆ. ನೋಡೇ ಏನು ಬುದ್ಧಿ ಯೂಸ್ ಮಾಡೋರು ಇಲ್ಲಿ. ನೈಟ್ ಟೈಮ್ಸು ಏನು ಲೈಟಿಂಗ್ಸ್ ಇದೆಯಾ? ಹೌದಾ? ಏನೋ ಇವಳು ಹಾಸ್ಟೆಲಲ್ಲಿ ಹೇಳ್ತಾಳೆ, ಕೇಳಬೇಕು ನಾವು. ಇಲ್ಲಿವರೆಗೂ ಬರ್ತೈತಲ್ಲ ನೀರು. ನೋಡಿ ಗೈಸ್, ಇವಳು ವೈಟ್ ಬ್ರೌನ್ ವೈಟ್, ನಾನು ವೈಟ್ ಬ್ರೌನ್. ಈಗ ಹೋಗ್ಬೇಕು. ನಿನ್ಗೆ ಏನು ಮಾಡ್ತೀಯಾ ಇವಾಗ? ಹೋಗಿ ಏನು ಮಾಡ್ತಾಳೋ ನೋಡಿ ಅವಳ ಎಬ್ಬರಿಸಿ ತಿಂಡಿ ಮಾಡಿಸಿ ರೆಡಿ ಮಾಡಿಸಿ ಹೋಗಿ ಕರ್ಕೊಂಡು ಹೋಗ್ಬೇಕು. ಓಕೆ ಬೇಗ ಬಾಯ್ತಾ? ನನ್ನ ಲೈಬ್ರರಿಲಿ ಸ್ವಲ್ಪ ಬರೆಯೋದೈತೆ, ಬರೀತಾ ಇರ್ತೀನಿ. ಮುಗಿಸ್ಬೇಕು. ಎಸ್ ಗೈಸ್, ಇವಾಗ ತಿಂಡಿ ಮುಗಿಸ್ಕೊಂಡು ಅವಳು ಸ್ವಲ್ಪ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಲು. ನಾನು ಅಷ್ಟರಲ್ಲಿ ಲೈಬ್ರರಿಲಿ ಜಾಗ ಇಟ್ಕೊಳ್ಳೋಣ ಅಂತ ಬಂದೆ ಗೈಸ್. ಜಾಗ ಸಿಗಲ್ಲ, ಬಿಕಾಸ್ ನೋಡಿ ಓಟಿರುವಂಥ ಜಾಗ ಸಿಗಲ್ಲ ಅಲ್ಲಿ. ಸೊ ಹಾಗಾಗಿ ಬೇಗ ಬಂದಿದ್ದೀನಿ. ಆ್ಯಂಡ್ ಇವತ್ತು ನಾನು ಏನು ತೊಗೊಬಂದಿದ್ದೀನಿ ಅಂತಂದರೆ ನ್ಯಾಚುರೋದು ಚಾಕ್ಲೇಟ್. ನಾನಿದು ಫಸ್ಟ್ ಟೈಮ್ ನೋಡಿದ್ದು. ಫುಲ್ ನೋಡಲ್ಲಿ ಮೇಡ್ ಫ್ರಮ್ ರಿಯಲ್ ಫ್ರೂಟ್ ಆ ಥರ ಕೊಟ್ಟಿದ್ದಾರೆ ನೋಡಿ. ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಐ ಡೋಂಟ್ ಲೈಕ್ ಚಾಕ್ಲೇಟ್. ಸಮ್ಟೈಮ್ಸ್ ಐ ಲೈಕ್, ಟೈಮ್ಸ್ ಈ ಥರದ್ದೆಲ್ಲ ಇಷ್ಟ. ನೋಡೋಕ್ಕೊಂಥರ ಚೆನ್ನಾಗಿದೆ.
ಚಾಕ್ಲೇಟ್ ತಿನ್ಬೇಕು ಅನ್ನಿಸ್ತಿದೆ ಗೈಸ್ ನನಗೆ. ತಿಂತೀನಿ. ಕುಡಿ ಕುಡಿ ಕುಡಿ. ಇದು ಹೆಂಗಿದೆ ಗೊತ್ತಾ, ಒಂಥರ ಈ ಜಲ್ಲಿ ಬರೋದಲ್ಲ ಆ ಟೈಪ್ ಇದೆ, ಜಲ್ಲಿ ಟೈಪ್. ಈ ಜಲ್ಲಿ ಟೈಪ್ ಅಲ್ಲ ಗೈಸ್, ಜಲ್ಲಿನೇ ಫುಲ್ ಅದೇ ಥರ ಸ್ಮೆಲ್ಲು. ವಾವ್, ಫುಲ್ ಇದು ಯಾವುದಿದು ಸೀಬೆಹಣ್ಣಿನ ಸ್ಮೆಲ್. ಯಾವುದಿದು ಗೋವಾ 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 ಗೋವಾ. ಟೇಸ್ಟ್ ಮಾಡುವ. ಲಿಟ್ರಲಿ ಪ್ಯೂರ್ ಹಣ್ಣು ತಿಂದಂಗೆ ಅನಿಸುತ್ತೆ. ಸಕ್ಕತ್ತಾಗಿದೆ, ಪ್ಯೂರ್ ಹಣ್ಣು. ಇದನ್ನೊಂದು ಆರೆಂಜು. ಇವಾಗ ನನಗೆ ಆರೆಂಜ್ ಮೇಲೆ ಜಾಸ್ತಿ ಲವ್ ಆಗಿಬಿಟ್ಟಿದೆ, ಜಾಸ್ತಿ ಆರೆಂಜ್ ತಿಂತಿರ್ತೀನಿ. ಸೊ ಅದಕ್ಕೆ ಆರೆಂಜ್ ತಿಂದೆ. ಇವಾಗ ಮತ್ತೆ ಕ್ಯಾಂಟೀನ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಮಧ್ಯಾಹ್ನ ಆಗಿದೆ, ನಾನು ಬಾಕ್ಸ್ ತೊಗೊಂಬಂದಿಲ್ಲ. ನಾನು 7 ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋಗ್ಬಿಟ್ಟು ಇವಾಗ ಬಂದವಳೆ, ನಾನು ಒಬ್ಬಳೇ ಇದ್ದೆ ಇಂಥವರೆಗೂ. ತಿನ್ನಬೇಕು. ಮ್ಯಾಗಿ ತಿನ್ನಕ್ಕೆ ಬಂದಿದ್ದೀನಿ ಗೈಸ್. ಅಲ್ಲಿ ಬರೀ ಏನು ಟೊಮೆಟೊ ರೈಸ್, ಫ್ರೈಡ್ ರೈಸ್ ಅದೆಲ್ಲ ಯಾಕೋ ತಿನ್ಬೇಕು ಅನಿಸ್ಲಿಲ್ಲ. ಮ್ಯಾಗಿ ತಿನ್ನೋಣ ಅಂತ ನನಗೆ. ಆಮೇಲೆ ಇನ್ನೊಂದು ವಿಷಯ ಬಿಡು, ಈ ಅಕ್ಕ ಮ್ಯಾಗಿ ತಿನ್ನಲ್ಲ. ಒಂದೇ ಒಂದು ಸ್ಪೂನ್ ತಿಂದೆ, ಮ್ಯಾಗಿ ತಿನ್ನಲ್ಲ ಅವಳು. ಐಸ್ ಕ್ರೀಮ್ ಇವಾಗ ಒಂದು ಯಾವಾಗ ಒಂದು ಫೋರ್ ಅಲ್ಲ, ಒಂದು ವೀಕಿಂದ ಅನ್ಕೊಂಡಿ ನನಗೆ ಫುಲ್ ಐಸ್ ಕ್ರೀಮ್ ಕ್ರೇವಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟೆಲ್ಲ ಎಲ್ಗೂ ಸಾಕು ನೋಡ್ಬಿಟ್ಟು ಯಾರಾದರೂ ಇವಳೇ ಹಾಳು ಮಾಡ್ತಾವಳೆಲ್ಲ ಅಂತಂದರೆ ಬಾ. ಈ ಥರ ಇದು ಚಾಕೋ ಬರಲ್ಲ, ಏನೋ ಗೊತ್ತಿಲ್ಲ, ಅದು ಮರ್ತೋಗ್ಬಿಟ್ಟು ಗೊತ್ತಿಲ್ಲ ಗೈಸ್. ನನಗೆ ಐಸ್ ಕ್ರೀಮ್ ಅಂದರೆ ಯೂಶಲಿ ಇಷ್ಟ ಆಗಲ್ಲ, ಬಟ್ ಇವಾಗ ಜಾಸ್ತಿ ಕ್ರೇವಿಂಗ್ಸ್ ಆಗ್ತಾ ಇದೆ. ಯಾರ ಜೊತೆನೂ ಮಾತಾಡ್ತಿದ್ದಾಳೆ, ಯಾರ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡೋದು. ವಾವ್, ಚಾಕ್ಲೇಟು ಪೂರ್ತಿ ಚಾಕ್ಲೇಟ್ ತಂದಿವಿ. ಚಾಕ್ಲೇಟ್. ಲೈಬ್ರರಿಗೆ ಬಂದ ಗೈಸ್ ನೋಡಿ, ಒಬ್ಬರೂ ಇಲ್ಲ, ಫುಲ್ ಖಾಲಿ ಹೊಡಿತಿದೆ. ಎಕ್ಸಾಮ್ ಟೈಮಲ್ಲಿ ಲೈಬ್ರರಿ ಎಲ್ಲ ಫುಲ್. ಯಾವುದೇ ಟಿಶ್ಯೂ ನಿಂದ? ಎಸ್, ಇದು ನೋಡ್ಸೋಕೆ ತೊಗೊಂಬಂದಿದ್ದೆ. ಯಾರೋ ಬಂದವರೇ ಅಂದ್ಕೊಂಡ. ನನಗೆ ನಮ್ಮ ಕಾಲೇಜಲ್ಲಿ ಒಂದೇ ಪ್ರಾಬ್ಲಮ್ಮು, ಸ್ಟೆಪ್ಸ್ ಹತ್ತೋದು. ಎಲ್ಲಾದರೂ ಹೋಗೋ ಸ್ಟೆಪ್ಸ್ ಹತ್ತು. ಲಿಫ್ಟ್ ರೆಡಿ ಮಾಡ್ತಾರೆ. ಯಾರಿಗೆ? ನಮಗೆ. ನಿನ್ಗೆ ಅನ್ಸುತ್ತಾ ನಮಗೆ ಲಿಫ್ಟ್ ಕೊಡ್ತಾರೆ ಅಂತ? ಚಿನ್ನತೀನಿ ನೋಡಿ, ಚಿನ್ನನೆಲ್ಲ ಪೌಚಲ್ಲಿ ಇಟ್ಕೊಂಬರೋ ಅಷ್ಟು. ಮೊನ್ನೆ ಬಿಚ್ಚಿಟ್ಟಿದ್ದೆ, ಆ ಕಡೆ ಮಾಡ್ಕೊಳ್ತೀನಿ. ಲೈಬ್ರರಿಗೆ ಹೋದು, ಸಾರಿ, ಐಸ್ ಕ್ರೀಮ್ ತಿನ್ನಲ್ಲ, ಅದಕ್ಕೆ ಬಾಯಲ್ಲಿ ಎಲ್ಲ ತೊದಲು ಥರ ಮಾತಾಡ್ತಾ ಇದ್ದೀನಿ. ಲೈಬ್ರರಿಗೆ ಬಾ, ಸ್ಟೆಪ್ಸ್ ಹತ್ತು. ಅಡ್ಮಿನ್ ಬ್ಲಾಕ್ ಹೋಗು, ಸ್ಟೆಪ್ಸ್ ಹತ್ತು. ಅಡ್ಮಿನ್ ಬ್ಲಾಕ್ ಹೋಗು, ಸ್ಟೆಪ್ಸ್ ಹತ್ತು. ಎಲ್ಲೂ ನಾವು ಸ್ಟೆಪ್ಸ್ ಹತ್ತದಂಗೆ ಹೋಗೋ ಇದೇ ಇಲ್ಲ ಅಷ್ಟೇ ಗಾಯ್ಸ್. ಅದೇ ಒಂದು ಸ್ವಲ್ಪ ಏನೋ ಅದು ವೆಬ್ಸೈಟ್ ಏನೋ ಮಾಡ್ತಾ ಇದ್ದೆ, ಅದು ಇನ್ನೊಂದು ಸ್ವಲ್ಪ ಮಾಡಬೇಕು. ಏನೂ ಬರೋಲ್ಲ, ಇವಾಗ ಇನ್ನೂ ಕಲ್ತ್ಕೊತಿರೋದು. ಏನು ಕಲ್ತಿರೋರೆಲ್ಲ ಹಿಂಗೆ ಡೈಲಾಗ್ ಹೊಡಿಯೋದಪ್ಪ. ಕಲ್ತಿರೋರೆಲ್ಲ ಹಿಂಗೆ ಡೈಲಾಗ್ ಹೊಡಿಯೋದು. ನಮ್ಮಂಥವ್ರ ಗತಿ ಏನು? ಕಲ್ತಿದ್ರೆ ಹಿಂಗೆ ಮಾಡಿಬಿಡ್ತಿದ್ದೆ. ಹಂಗಂಗೆ ಮಾಡಿ ಮುಗಿಸಿದೆ ಎಲ್ಲರೂ. ನಾನು ಸ್ಟಾರ್ಟು ಮಾಡಿಲ್ಲ, ನಾನು ನನಗೇನು ಇದೆ ಅಂತಲೂ ಗೊತ್ತಿಲ್ಲ ನನಗೆ. ಮೊನ್ನೆ ಲ್ಯಾಬಲ್ಲಿ ಫಸ್ಟ್ ಟೈಮ್ ಹೋಗಿದ್ದು, ಲ್ಯಾಬಲ್ಲಿ ಕೊಟ್ಟರು ಗೈಸ್ ಕ್ವಶನ್. ಫುಲ್ ತಲೆ ತಿರ್ಗೋಗ್ಬಿಡ್ತಾ ಕ್ವಶನ್ ನೋಡಿಬಿಟ್ಟು. ಯಪ್ಪ ಹೆಂಗಪ್ಪ ಮಾಡೋದು ಅಂತ ಅಂದ್ಬಿಟ್ಟು. ಇವಳು ಅಕ್ಕ ಬಂದಿರಲಿಲ್ಲ, ಬಂದಿದ್ದರೆ ಸಕ್ಕತ್ತಾಗಿರೋದು. ನನಗೇನು ಯಾವಾಗಿರೋ ಸಖತ್ತಾಗಿರುತ್ತೆ, ನನಗೇನು ತಲೆ ತಿನ್ನೋಂಥದ್ದು. ಅಂದರೆ ಗೊತ್ತಾಯ್ತಾ ಇವಾಗ ಯಾರು ಚೆನ್ನಾಗಿ ಓದೋದು ಅಂತ? ಚೆನ್ನಾಗಿ ಓದಂತಾನೆ ಇನ್ನೂ ಕಲಿಯೋಕ್ಕೆ ಟೈಮ್ ಇದೆ, ಹಂಗಾಗಿ ನಾನು ಪ್ರೆಷರ್ ತೊಗೋತಾ ಇಲ್ಲ. ಆರಾಮಾಗಿ. ಒಂದು ಸೆಕೆಂಡು, ಎಷ್ಟು ದಿನ ಇದೆ ನಿನಗೆ ಕಲಿಯೋಕ್ಕೆ ಟೈಮು? ಕಲಿಯೋಕ್ಕೆ ಟೈಮ್ ಇದೆ ಅಂತ. ಈ ಸೆಮ್ ಮುಗಿತು ಅಂತ ಅಂದರೆ ಇನ್ನೆಲ್ಲಿ ನಿನಗೆ? ಏನೋ ಮಾಡೋಣ ಬಿಡು.
ಅದೆಲ್ಲ ಇವಳು ಒಂಥರ ಲೆಜೆಂಡ್ ಇದ್ದಂಗೆ ಒಂದಿನಕ್ಕೆ ಹಿಂಗೆ ಕಲ್ತು ಬಿಡ್ತಾಳೆ, ನಾವೆಲ್ಲ ಇಲ್ಲ. ಹೌದು, 1.5 ವರ್ಷದಿಂದ ವೆಬ್ಬಲ್ಲಿ ಯಾರು ಮುಳುಗಿ ತೇಲಿ ಎದೊಳ್ತಿರೋದು? ನೀನಾ? ಏನೂ ಬರಲ್ಲ. ಯಾರಾದರೂ ವಿಡಿಯೋ ನೋಡಿದ್ರೆ ನಿಜ ಅನ್ಕೊಬಿಡ್ಬೇಕು ಕಡೆಯಲ್ಲೇ. ಏನೂ ಬರಲ್ಲ. ಕಲಿತಿಲ್ಲ ಅಂತ ಹೇಳಿದ್ರೆ ಸುಳ್ಳು. ಕಲಿತಾ ಇದ್ದೀನಿ. ನಾನು ಸ್ಟಾರ್ಟು ಮಾಡಿಲ್ಲ. ಹಾಂ, ಓದಿ 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 ಕನ್ನಡಕ ಹಾಕೊತಾಳೆ. ಮೊಬೈಲ್ ನೋಡಿ ನೋಡಿ ಕನ್ನಡಕ ಬಂದಿದೆ. ಗಾಡ್, ಎಷ್ಟು ಮಾತ್ರ ಕೇಳ್ತಿದೆ. ಫ್ಯಾನ್ ಹಾಕಿ ಹೋಗು. ಫ್ಯಾನ್ ಇಲ್ಲ. ಇಲ್ಲ, ಅಲ್ಲೇ ಹೋಗೋಣವಾ? ಸಿಸ್ಟಮ್ ಚಾರ್ಜ್ ಆಗಿದೆ ನೋಡಿ. ಆಗಿರುತ್ತೆ. ನಡಿ ಹೋಗುವ, ನನ್ನ ಕೈಲಿ ಆಗಲ್ಲ ಹೇಳೋಕ್ಕೆ. ಫ್ಯಾನ್ ಯಾರೋ ಹಾಕ್ಬಿಟ್ಟು ಹೋಗಿದ್ದಾರೆ. ಯಾವ ಥರ? ಯಾರು ಬುಕ್ಕಿಟ್ಟಿಲ್ಲ. ವಾಯ್ಸ್ ಎಷ್ಟು ಮಾತ್ರ ಕೇಳ್ತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಮೈಗೆ ಹಿಡ್ಕೊಂಬಂದಿದ್ದೀನಿ. ಓಪನ್ ಮಾಡೋಕ್ಕೆ ಕಷ್ಟ. ನಡಿ ಹೋಗೋಣ. ಬೆಳಗಿಂದ ಕಷ್ಟಪಟ್ಟು ಏನೋ ಒಂದು ಮಾಡಿದ್ದೀನಿ, ಅದನ್ನ ನೋಡೋಕೆ ಸುಸ್ತಂತಲ್ಲ ಕಣೆ, ನನ್ನ ಹೇಳು. ಸ್ಥಿತಿನೇ ಸರಿ ಇಲ್ಲ ಇವಾಗ. ನಾನು ನಿಂಗೆ ಎಂಕರೇಜ್ ಮಾಡೋ ಮನಸ್ಥಿತಿಯಲ್ಲಿಲ್ಲ. ಏನು ಗೊತ್ತಾ, ಅವ್ಳಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಏನಂದರೆ ಏನೂ ಪ್ರಾಬ್ಲಮ್ ಇರಲ್ಲ. ಯಾವುದಕ್ಕೂ ನಿಮಿಷ ಥರ ಇಲ್ಲಿ ಹೇಳ್ತೀನಿ, ಕೇಳಿಸ್ಕೊ. ಇವಳಿಗೆ ಏನೂ ಪ್ರಾಬ್ಲಮ್ ಇರಲ್ಲ ಗೈಸ್, ಸ್ಪೆಸಿಫಿಕ್ಕಾಗಿ ಪ್ರಾಬ್ಲಮ್ ಇರಲ್ಲ. ಸುಮ್ಮನೆ ಬೇಜಾರಾಗ್ತಾಳೆ, ಸುಮ್ಮನೆ ಇದಾಗ್ತಾಳೆ. ನಿಜ ಹೇಳೋ, ನಿನ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿರುತ್ತಾ? ನಿದ್ದೆಗಣ್ಣಲ್ಲಿದ್ದೀನಿ ನಾನು. ಇಷ್ಟೊತ್ತು ಮಲಗಿದೆ ತಾನೆ, ನಿದ್ದೆಗಣ್ಣಲ್ಲಿ ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸಾ ನನ್ನ ನೋಡು ಇದನ್ನ ಪ್ರಾಜೆಕ್ಟ್ ಹೌದು. ಮತ್ತೆ ಕಷ್ಟಪಟ್ಟು ನಾನು ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಅಂದಮೇಲೆ ನೀನು ಅರ್ಧ ನಿದ್ದೆಯಲ್ಲಿ ಎಬ್ಬರಿಸಿದ್ರು ನೀನು ಎದ್ದು ನೋಡ್ಬೇಕಲ್ಲಿ ಅಷ್ಟೇ. ಇವಾಗ ನೋಡು ಇದನ್ನ ನಾನು ಏನು ಮಾಡಿ ಹಂಗೆ ಟಾರ್ಚರ್ ಕೊಡಬೇಕು ಅಷ್ಟೇ. ಇವಾಗ ಹೊರಡ್ತೀನಿ ನಾನು ಅಷ್ಟೇ. ಇವತ್ತಿನ ಡೇ ಹೆಂಗಿರ್ಬೇಕಂತ ಅಂದ್ಕೊಂಡಿದ್ದೆ, ಹಾಗೆ ಇತ್ತು. ಒಂದಿಷ್ಟು ನನಗೇನು ವೇಸ್ಟ್ ಆಯಿತು ಆ ಥರ ಏನೂ ಅನಿಸಿಲ್ಲ. ಈ ಅಕ್ಕ ಅವರು ಇವಾಗ ಮಧ್ಯಾಹ್ನ ತಿಂದಿಲ್ಲ, ಇವಾಗ ತಿನ್ಬೇಕು. ಅವಳು ಏನಾದರೂ ತಿನ್ನೋಕ್ಕೆ ಹೋಗಬೇಕು. ನಾನು ತಿನ್ನಲ್ಲ, ನಂಗೆ ತುಂಬ ಹೊಟ್ಟೆ ತುಂಬಿದೆ. ಊಟ ಅಲ್ಲ, ಸ್ನ್ಯಾಕ್ಸ್ ತಿನ್ನೋಕೆ ಹೋಗೋಣ ಅಂದಿದ್ದು ನಾನು. ಹಾಂ, ಸ್ನ್ಯಾಕ್ಸ್ನ ಹೇಳ್ತಾ ಇರೋದು. ಸ್ನ್ಯಾಕ್ಸ್ ತಿನ್ನಲ್ಲ, ಜ್ಯೂಸ್ ಕುಡಿತೀನಿ ಅಷ್ಟೇ. ಇನ್ನೇನು ಕೇಳು ಅಷ್ಟೇ. ನೋಡ್ಬಿಡು ಬೇಗ. ನೋಡಿದೆ ಸಿ ಸೂಪರ್. ಮನುಷ್ಯ ಗೈಸ್, ನೋಡು ಯಾವ್ದು ಬೇಕು? 15 Pro ಬೇಕಾ, 16 Pro ಬೇಕಾ, 17 Pro ಬೇಕಾ? 17 Pro ಬೇಕಾ? ಅಟ್ಲೀಸ್ಟ್ ಏನು ತಗೊಳಕ್ಕಂತೂ ಆಗಲ್ಲ, ಸುಮ್ಮನೆ ಡ್ರೀಮ್ ಪಡೋಕ್ಕೆ ಏನಂತೆ. ಓಕೆ, ನಿಮ್ಮ ನೇಮೆಲ್ಲ ಎಂಟ್ರ್ ಮಾಡಿದ್ದಾಯ್ತಾ? ಪೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇನ್ನೊಂದು ಎಷ್ಟು ಒನ್ ವೀಕ್ ಬಿಟ್ಬಿಟ್ಟು ನಿಮಗೆ 17 Pro Max ನಿಮಗೆ ಡೆಲಿವರಿ ಆಗುತ್ತೆ. ಓಕೆನಾ? ಹತ್ರ ವಿಡಿಯೋ ತಕ್ಕೊಡು ಅಂತ ತೆಗೆಸ್ಕೊತಾ ಇದ್ದೀನಿ ನೈಸ್. ನೋಡಿ, ಅವಳು ಮಲ್ಕೊಂಡಿದ್ದವಳನ್ನ ಕರ್ಕೊಂಬಂದಿರೋದು. ಇಲ್ಲೊಂದು ವಿಡಿಯೋ ಮಾಡ್ಕೊಂಡು ಹೊರಡ್ಬೇಕು ಇವಾಗ. ಇದೆಯಾ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಫಿಶ್ ಕಪ್ಪುಗೆ ಕಾಣ್ತೈತೆ, ಹಂಗೆ ಕಾಣ್ತಿದೆ. ಇವೆಲ್ಲ ಚೇಂಜ್ ಮಾಡಲ್ಲ ಅನ್ಸುತ್ತೆ, ಅವೇ ಮೀನು. ಎಂತೆಂಥ ಸಾಹಸ ಅಲ್ವಾ? ಗೈಸ್, ಆ್ಯಕ್ಚುಲಿ ಇವಾಗ ಮನೆಗೆ ಬಂದೆ, ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಸುಮ್ಮನೆ ಹಾಗೆ ಬಂದ್ಬಿಟ್ಟು ನನ್ನ ಮ್ಯಾಕ್ಸಿ ಲಕ್ಕಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ, ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ಎತ್ಕೊಂಡೆ. ಆ್ಯಂಡ್ ಇವತ್ತೊಂದು ಕ್ಯಾಶುವಲ್ ವಿಡಿಯೋ. ಏನು ಹೇಳ್ತಾರೆ, 3 ದಿನದಿಂದ ಒಬ್ಬಳೇ ಇರ್ತಿದ್ದೆ. ಅದೊಂಥರ ಆಲ್ಮೋಸ್ಟ್ ನಾನು ಕೆಲವೊಂದು ಪರ್ಟಿಕ್ಯುಲರ್ ಪರ್ಸನ್ಸ್ಗಳ ಜೊತೆ ಮಾತ್ರ ಓಡಾಡೋದು. ಎಲ್ಲರ ಜೊತೆ ನಾರ್ಮಲಾಗಿ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಎಲ್ಲರ ಜೊತೆ ಏನು ಹೇಳ್ತಾರೆ, ಒಬ್ಬರೇ ಅಂತ ಸ್ಟಿಕ್ ಆನ್ ಆಗೋದಿಲ್ಲ. ಬಟ್ ಓಡಾಡೋದು ಅಂತ ತೊಗೊಂಡಾಗ ಕೆಲವೊಂದು ಫ್ರೆಂಡ್ಸ್ಗಳು ಜೊತೆಲಿರೋದು ಅಂತ ತೊಗೊಂಡಾಗ ಕೆಲವೊಂದು ಫ್ರೆಂಡ್ಸ್ಗಳಷ್ಟೇ. ಸೊ ಅದರಲ್ಲಿ ಮೋನಿಷನ ಜೊತೆ ಎಲ್ಲೋದ್ರೂ ಅವಳನ್ನ ಹೇಳ್ಕೊಂಡು ಹೋಗ್ತಾಯಿದ್ದೆ. 3 days ಆದಮೇಲೆ ಬಂದು ಅವಳದೇನೋ ಸ್ವಲ್ಪ ಕಾಂಪಿಟೇಷನ್ ಇತ್ತು ಅಂತ ಹೋಗಿದ್ಲು. ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಅವಳ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಂತ ವಿಡಿಯೋ ಮಾಡಿದೆ. ಬಟ್ ಅವಳ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದ ನಾನು ವಿಡಿಯೋನೇ ಮಾಡಿಲ್ಲ. ಏನು ವಿಡಿಯೋದ ಗೋಲ್ ಇತ್ತು, ಅದು ಏನಂದರೆ
ಆಗಲೇ ಇಲ್ಲ. ಸೊ ಇಟ್ಸ್ ಓಕೆ, ಒಂದು ನಾರ್ಮಲ್ ಡೇ ನಂದು ಹೆಂಗಿರುತ್ತೆ ಅನ್ನೋದನ್ನು ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಗೈಸ್. ಸೊ ಇನ್ನೇನು ಹೇಳ್ತಾರೆ, ಇವತ್ತಿನ ಡೇ ನನ್ನ ಪ್ರಕಾರ ನಾನು ವೇಸ್ಟ್ ಮಾಡಿಲ್ಲ ಅಂತ ಐ ಫೀಲ್. ವೇಸ್ಟ್ ಮಾಡಿಲ್ಲ ಅಂತ, ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತು ಅಷ್ಟೇ. ನನ್ನ ವ್ಲಾಗ್ಸ್ನ ಎಂಜಾಯ್ ಮಾಡಿ. ನಂಗೆ ಗೊತ್ತು ಇವಾಗ ಅಂದರೆ ವ್ಲಾಗ್ಸ್ ಮಾಡೋದನ್ನ ಕಡಿಮೆ ಆಗಿದೆ, ವಿಡಿಯೋಸ್ ಹಾಕೋದು ಕಡಿಮೆ ಆಗಿದೆ. ಬಟ್ ಅಕಾಡೆಮಿಕ್ಸು ವಿಡಿಯೋ ಎಲ್ಲನೂ ಮೇಂಟೈನ್ ಮಾಡಬೇಕಲ್ವಾ. ಸೊ ಎರಡನ್ನೂ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮಿನಿ ವ್ಲಾಗ್ನ ಮಾತ್ರ ಮಿಸ್ಸಲ್ದೆ ಆಗ್ತಾಯಿದ್ದೀನಿ. ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಮಾಡ್ತೀನಿ ಗೈಸ್, ಬಿಡೋದಿಲ್ಲ, ಮಾಡ್ತೀನಿ ಅಷ್ಟೇ. ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್.